ನಾನು ಕೆಳದಿ ಸ್ಕೂಲ್ STMC ಅಧ್ಯಕ್ಷ. ನಮ್ಮಲ್ಲಿ ಶೌಚಾಲಯದ ವ್ಯವಸ್ಥೆ ಸರಿಯಾಗಿಲ್ಲ. ಈಗ ಸುಮಾರು 6 ತಿಂಗಳಿಂದ ಒಬ್ಬ ಕಾಂಟ್ರಾಕ್ಟ್ ಜಡ್ಪಿಯಿಂದ ಗ್ರ್ಯಾಂಟ್ ಆಗಿ ಬಂದಿದೆ. ಒಬ್ಬ ಕಾಂಟ್ರಾಕ್ಟಿಗೆ ಕೊಟ್ಟು ಅದನ್ನು ಕಳಪೆ ಕಾಮಗಾರಿ ಮಾಡಿದೆ, ಮತ್ತು ಸರಿಯಾದ ವರ್ಕ್ ನಡೀತಾ ಇಲ್ಲ. ಯಾರು ಗುತ್ತಿಗೆದಾರರು? ಗುತ್ತಿಗೆದಾರರು ಸೈದೂರು ರಮೇಶ್ ಅಂತ, ಸಬ್ ಕಾಂಟ್ರಾಕ್ಟರ್ ಇರ್ಬೋದು. ಮತ್ತೆ ಅಗ್ರಿಮೆಂಟ್ ಎಲ್ಲ ಬೇರೆ ಹೆಸರಿಗಾಗಿದೆ ಅಂತೆ, ಅದ್ರ ಬಗ್ಗೆ ನಂಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಅಂದ್ರೆ ಅಲ್ಲಿ ಕೆಲಸ ಮಾಡ್ತಿರೋರು ಸೈದೂರು ರಮೇಶ್ ಅವರು, ಮತ್ತೆ ಅವ್ರು ಕರ್ಕೊಂಡು ಕೆಲಸ ಮಾಡ್ತಿದಾರಾ? ಸೊ ಸರಿ, ಹಂಗಾದ್ರೆ ಅದು ಎಷ್ಟು 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 ಜನ ಇದ್ದಾರೆ ಶಾಲೆಯಲ್ಲಿ ಮಕ್ಕಳು? ಸುಮಾರು 74 ಜನ ಇದ್ದಾರೆ. 1ರಿಂದ ಎಷ್ಟನೇ ಕ್ಲಾಸ್ ತನಕ ಇದೆ ಅದು? 1ರಿಂದ 7ನೇ ಕ್ಲಾಸ್ ತನಕ ಇದೆ. ಎಷ್ಟು ಜನ ಟೀಚರ್ಸ್ಗಳಿದ್ದಾರೆ? ಟೀಚರ್ಸ್ 4 ಜನ ಇದ್ದಾರೆ. ಈಗ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಮಕ್ಕಳಿಗೆ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ದೀರಾ? ಏನ್ ತೊಂದರೆ ಆಗ್ತದೆ? ಈಗ ಇರೋ 2 ರೂಮ್ ಇದಾವೆ. ಗಂಡು ಮಕ್ಕಳು ಹೊರಗಡೆ ಬಯಲು ಪ್ರದೇಶಕ್ಕೆ ಹೋಗ್ತಾರೆ. ನಮ್ದು ರಾಜ್ಯ ಶೌಚಾಲಯ ಮುಕ್ತ ಅಂತ ಸರ್ಕಾರ ಹೇಳುತ್ತೆ, ಆದ್ರೆ ಇಲ್ಲಿ ನೋಡಿದ್ರೆ ವ್ಯವಸ್ಥೆ ಸರಿಯಾಗಿಲ್ಲ. ಆ ಇರೋ ಟಾಯ್ಲೆಟ್ ರೂಮ್ನು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ನಿಮ್ಮ SDMC ಸದಸ್ಯರು ಅಧ್ಯಕ್ಷರೆಲ್ಲ ಸೇರಿ ಸಾಗರದ ಶಾಸಕರಿಗೆ ಭೇಟಿ ಮಾಡಿದ್ರಾ? ಭೇಟಿ ಮಾಡಿದ್ವಿ. ಅವರು ಆಯ್ತು ಮಾಡೋಣ ಅಂತ ಹೇಳಿದ್ರು. ಅವರು ತುಂಬಾ ಸಪೋರ್ಟ್ ಮಾಡ್ಯಾರೆ. ಈ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅಧಿಕಾರಿಗಳು ಯಾರು? BEOನೋ ಅಥವಾ ಯಾರು? ಈಗ ಇದು ಕಾಂಟ್ರಾಕ್ಟ್ ಇಂಜಿನಿಯರ್, ಅದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರಿಂಗ್ ವಿಭಾಗ. ನೀವು ಯಾವ್ಯಾವ ಇಂಜಿನಿಯರ್ ಭೇಟಿ ಮಾಡಿದ್ರಿ? ಬೆನಕೇಶವ ಅವ್ರನ್ನ ಕರ್ಸಿ, AW ಕರ್ಸಿ ಮೀಟಿಂಗ್ ಮಾಡಿದ್ವಿ. ಯಾವುದು ಜಡ್ಪಿನ? ಮೀಟಿಂಗ್ ಮೀಟಿಂಗ್ ಅಲ್ಲಿ ಏನಾಯ್ತು? ಮೀಟಿಂಗ್ ಅಲ್ಲಿ ಆಯ್ತು, ಅವ್ನು ಕರ್ಸಿ ಸರಿಯಾದ ವ್ಯವಸ್ಥೆ ಮಾಡ್ತೀವಿ ಅಧ್ಯಕ್ಷರು, 1 ವಾರ ಟೈಮ್ ಕೊಡ್ರಿ ಅಂತ ಹೇಳಿದ್ರು. ಈಗ 1 ತಿಂಗಳ ಕಳೆದ್ರು ಅದು ಸರಿಯಾದ ವ್ಯವಸ್ಥೆ ಇಲ್ಲ. ಈ ಸಮಸ್ಯೆ ಎಷ್ಟು ತಿಂಗಳಿಂದ ಆಗ್ತಾ ಇದೆ? ನಾನ್ 1 ವರ್ಷ, ಈಗ ನಾನು ಅಧ್ಯಕ್ಷ, ಮುಂಚೆನೆ ಅದೇ ವ್ಯವಸ್ಥೆನೇ ಇತ್ತು. ನಾ ಬಂದ್ಮೇಲೆ ಎಲ್ಲ ಗಮನಿಸಿ ಇದ್ ಮಾಡಿದೆ. ಆದ್ರೂ ಟೈಲೆಟ್ ಮೇಂಟೆನೆನ್ಸ್ ಇಲ್ಲ. ಸಣ್ಣ ಮಕ್ಕಳೆಲ್ಲ ಹೊರಗಡೆ ಹೋಗ್ತಾರೆ, ಬಯಲು ಪ್ರದೇಶಕ್ಕೆ ಹೋಗ್ತಾರೆ. ನಾಳೆ ಹೆಚ್ಚು ಕಮ್ಮಿ ಏನೋ ಅನಾಹುತ ಹೋದ್ರೆ ಸಮಸ್ಯೆ ಆಗುತ್ತೆ. ಮೊದಲು ಯಾವುದೇ ಮಾಧ್ಯಮದವ್ರು ಬರ್ಲಿ, ಯಾರೇ ಬರ್ಲಿ, ಫಸ್ಟ್ ಕೇಳೋದು STMC ಅವ್ರನ್ನ. ಮತ್ತೆ STMC ಸರ್ಕಾರ ಸರಿಯಾದ ಟ್ರೈನಿಂಗ್ ಕೊಡ್ತಾ ಇಲ್ಲ. ಈಗ ಶೌಚಾಲಯ ನಿಮ್ಗೆ ಎಷ್ಟು ಬೇಕೀಗ? ಅಲ್ಲಿ ಇರ 2 ರೂಮ್ ಸಾಕೋ ಶೌಚಾಲಯ ಅಥವಾ ಇನ್ನೂ ಜಾಸ್ತಿ ರೂಮ್ಗಳು ಬೇಕಾ? 70 ಜನ ಈಗ 2 ಇದಾವೆ ಹಳೆವು. ಆದ್ರೂ ಅದು ಶೀತಲೀಕರಣಗೊಂಡೈತಿ. ಸರಿಯಾಗಿ ಸ್ವಚ್ಛತೆ ಇಲ್ಲ. ಅದನ್ನ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಮೇಂಟೈನ್ ಯಾರು ಮಾಡ್ಬೇಕು? ಶಾಲೆಯರು ಮಾಡ್ಬೇಕು. ಶಾಲೆ ಅಂದ್ರೆ ನೀವು SDMC ನೇಮಕ ಮಾಡಿದೀರಾ? ನೇಮಕ ಅಲ್ಲ, ಅದು ಶಾಲಾ ಇದು ಮುಖ್ಯೋಪಾಧ್ಯಾಯರು ಮಾಡ್ಬೇಕು. ಮುಖ್ಯೋಪಾಧ್ಯಾಯರು ಮಾಡ್ಬೇಕು ಅಂತಂದ್ರೆ ಹೇಗೆ? ಅವರು ಶೌಚಾಲಯ ಸ್ವಚ್ಛ ಮಾಡಕ್ಕಾಗತ್ತಾ? ಅಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಜವಾಬ್ದಾರಿ ತಗೋಬೇಕು. ಶೌಚಾಲಯನ್ನ ಸ್ವಚ್ಛ ಮಾಡ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅಂತೀರಾ? ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಿ ಮಕ್ಕಳ ಕೈಯಲ್ಲಿ ಏನೂ ಮಾಡಿಸ್ಬಾರ್ದು. ಮತ್ತಿನ್ ಎಷ್ಟು ರೂಮ್ ಬೇಕು ಅಂತ ಹೇಳ್ತೀರಿ ನೀವೀಗ? ನನ್ನ ಪ್ರಕಾರ ನೀನು ಎಕ್ಸ್ಟ್ರಾ 2 ರೂಮ್ ಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಈಗ ಆಗಿರುವಂತ ಹಳೆಬರೆ ಕೆಲಸ ಎಷ್ಟು ರೂಮ್ ಆಗಿದೆ? ಅದು 2 ರೂಮ್ ಆಗಿದೆ. 2 ರೂಮ್ ಆಗಿದೆ. ಆದ್ರೆ ಇನ್ನು ಪೂರ್ಣಗೊಂಡಿಲ್ಲ. ಒಂದೇ ಸಲ ಎಲ್ಲಾ ಮಕ್ಕಳು ಹೋಗೋದ್ರಿಂದ ಟೈಮು ಮತ್ತೆ ಪಾಸ್ ಆಗುತ್ತೆ, ಮಕ್ಕಳಿಗೂ ತೊಂದರೆ ಆಗುತ್ತೆ. ಪಾಠ ಕೇಳಲಿಕ್ಕೆ ಇವರಿಗೆಲ್ಲ ಸಮಸ್ಯೆ ಆಗುತ್ತೆ. ನೀವು ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಈ ಸಂಬಂಧಪಟ್ಟಂಗೆ BO ಹತ್ರ ಏನಾದ್ರು ಮಾತಾಡಿದಾರಾ? ಏನೂ ಮಾತಾಡಿಲ್ಲ. ನಾವು ಬಂದು 2-3 ಸಲ ಮೀಟಿಂಗ್ ಮಾಡಿ ರೆಗ್ಯುಲೇಷನ್ ಎಲ್ಲ ಬರೆದು ಪಾಸ್ ಮಾಡಿದೀವಿ. ಏನಂತಾರೆ ಹೆಡ್ ಮಾಸ್ಟರ್? ಯಾವುದೇ ರೀತಿ ಜವಾಬ್ದಾರಿ ತಗೊಳ್ಳೋದಿಲ್ಲ. ನಿಮ್ಗೆ ಸಹಕಾರ ಕೊಡ್ತಾ ಇಲ್ವಾ ಅವರು? ಕೇಳಿದ್ರೆ ಅವಾಗ ಹೋದಾಗ ಮಾತ್ರ ಮಾತಾಡ್ತಾರೆ ಅಷ್ಟೇ. ಅದ್ರ ಮೇಲಿಲ್ಲ. ನಾವು 1 ತಿಂಗಳಿಂದ AW ಬೆಂಕೇಶ್ ಅವ್ರನ್ನ, ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ, PDOವನ್ನ, ಅಲ್ಲಿ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಸದಸ್ಯನ ಎಲ್ಲರನ್ನೂ ಕರೆಸಿ STMC ಮುಖಾಂತರ ಮೀಟಿಂಗ್ ಮಾಡಿ ಎಲ್ಲರನ್ನೂ ಹೇಳಿದ್ರು. ಅವರು ಬೇಜವಾಬ್ದಾರಿತನ ಮಾಡ್ತಾರೆ.
ನಾಳೆ ಮುಂದೆ ಏನಾರು ಅನಾಹುತ ಆದರೆ ಯಾರು ಜವಾಬ್ದಾರರು ಅಂತೀರಾ? ಯಾರು ಜವಾಬ್ದಾರು? ಅಂದ್ರೆ ಈಗ ಗ್ರಾಮ ಪಂಚಾಯತಿ ಇಲ್ಲ, ಈ ಹಿಂದೆ ಇದ್ದಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರು, ಸದಸ್ಯರು ಯಾರು? ಹಿಂದೆ ಇದ್ದಂತ ಅಧ್ಯಕ್ಷರು ಯಾರು? ಸಂದೀಪ್ ಅಂತಾನ? ಯಾರು? ಅಧ್ಯಕ್ಷರು ಇಬ್ರು ಸುಮಾ ಅಂತನಾ? ಅವ್ರನ್ನು ನಮ್ಮ SMC ನಿಯೋಗವಾಗಿ 2-3 ಸಲ ಭೇಟಿಯಾಗಿದ್ದೀವಿ. ಆಯ್ತು ಅಧ್ಯಕ್ಷ, ಅವರು ಸ್ವಲ್ಪ ಹೇಳಿದ್ರು, ಕಾಂಟ್ರಾಕ್ಟಿಂಗ್ ಖರ್ಚು ಎಲ್ಲ ಹೇಳಿ ಮಾಡಿದ್ರು. ಈ ಇದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರ್ನು ಕರ್ಸಿ ಎಲ್ಲ ಮಾತಾಡಿದೀವಿ. ಅಂದ್ರೆ ಒಟ್ಟಾರೆಯಾಗಿ ಈ ಸಮಸ್ಯೆ ಬಗ್ಗೆ ಹರಿದೇ ಇರ್ಲಿಕ್ಕೆ ಕಾರಣ ಇಂಜಿನಿಯರ್ ವಿಭಾಗ ಮತ್ತು ನಿಮ್ಮ ಶಾಲೆಯ ಮುಖ್ಯಸ್ಥರ ಮುಖ್ಯೋಪಾಧ್ಯಾಯರ ಬೇಜವಾಬ್ದಾರಿ ಅಂತೀರಾ? ನಾವ್ ಯಾಕೆ ಶಾಲೆಗೆ ಬೀಗ ಹಾಕ್ತಿವಿ ಅಂತ ಹೇಳಿದ್ರೆ, ಒಂದು 20 ದಿವಸ ಹಿಂದೆ ಚಿರತೆ ಎಲ್ಲ ರಾತ್ರಿ ಓಡಾಡಿ ಗಮನಿಸಿ ಅದು ಮಾಧ್ಯಮದಲ್ಲಿ ಬಂದು ಕಾಣಿಸ್ಕೊಂಡು, ಮತ್ತೆ ಮಕ್ಕಳು ಅಲ್ಲಿ ಒಂದ್ ದಿವಸ ನಾನೇ ಅಧ್ಯಕ್ಷ ಆಗಿ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿ ಇದು ಮಾಡಿದ್ದೆ. ಮಾಧ್ಯಮ ಮುಖಾಂತರ ನನಗೆ ಸುದ್ದಿ ಬಂತು. ಮತ್ತೆ ಅಲ್ಲಿ ಪಕ್ಕದಲ್ಲಿ NPM ಪ್ಲಾಂಟೇಶನ್ ಇರೋದ್ರಿಂದ ಹಾವು, ಚೇಳು ಮತ್ತೆ ಇತರೆ ಮಕ್ಕಳಿಗೆ ಅಪಾಯ ಆದಂಥ ಜಂತು ಇರೋದ್ರಿಂದ ನಾವು ಅನಿವಾರ್ಯವಾಗಿ ಈ ಕೆಲಸದ ಮಾಡಲೇಬೇಕಾಗುತ್ತೆ.